ಹಲೋ ಎವ್ರಿವನ್, ನಾನು ಸುಜಾತ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಒಂದು ಚಟ್ನಿ ಪುಡಿ ರೆಸಿಪಿನ ಶೇರ್ ಮಾಡ್ಕೊತೀನಿ. ಸೊ ಚಟ್ನಿ ಪುಡಿ ತುಂಬ ಯೂಸ್ಫುಲ್ಲು. ಸೊ ಅದರಲ್ಲಿ ಅಂದರೆ ಸುಮಾರು ವೆರೈಟೀಸ್ ಮಾಡ್ತಾರೆ ಚಟ್ನಿ ಪುಡಿನಲ್ಲಿ, ಕಡಲೆ ಬೀಜ, ಕೊಬ್ಬರಿ ಆಗಿಲ್ಲ. ಸೊ ನಾನು ಇವತ್ತು ನಿಮ್ಮ ಜೊತೆ ಕೊಬ್ಬರಿ ಚಟ್ನಿ ಪುಡಿ ರೆಸಿಪಿನ ಶೇರ್ ಮಾಡ್ಕೊತಿದ್ದೀನಿ. ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಿರೋರು, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲೇ ಇರೋರು ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ನಾನು ರೆಸಿಪಿನ ಸ್ಟಾರ್ಟ್ ಮಾಡ್ತಿದ್ದೀನಿ. ಈ ಕೊಬ್ಬರಿ ಚಟ್ನಿ ಪುಡಿಗೆ ಫಸ್ಟು ನಾನಿಲ್ಲಿ 1 ಕಪ್ಪಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ಕಡಲೆಬೇಳೆನ ಚೆನ್ನಾಗಿ ಕೆಂಪಾಗೋವರೆಗೂ ಹುರ್ಕೊತಿದ್ದೀನಿ. ಈ ಕಡಲೆಬೇಳೆನ ಸ್ವಲ್ಪ ಮೀಡಿಯಮ್ ಹೈ ಫ್ಲೇಮಲ್ಲೇ ಉರಿರಿ. ತುಂಬ ಅಂದರೆ ಹೈ ಫ್ಲೇಮಲ್ಲಿ ಹುರಿದು ಅಂದರೆ ಕಪ್ಪಾಗೋದು ಬೇಡ. ಸೊ ಈಗ ನೋಡಿ ಇದು ಕೆಂಪಾಗಿದೆ. ಇದಾದಮೇಲೆ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡೋಣ ಇದನ್ನ. ಈಗ ಉದ್ದಿನಬೇಳೆ ಹುರ್ಕೊಳ್ಳೋಣ. ಸೊ ಉದ್ದಿನಬೇಳೆನೂ ಅಷ್ಟೇ 1 ಕಪ್ ತೊಗೊಂಡಿದ್ದೀನಿ. ಅದನ್ನು ಕೂಡ ಕೆಂಪಾಗೋವರೆಗೂ ಅಂದರೆ ಚೆನ್ನಾಗಿ ಕೆಂಪಾಗೋವರೆಗೂ ಹುರಿಯೋಣ. ಅಂದರೆ ಎಲ್ಲ ಕಾಳುಗಳು ಅಷ್ಟೇ ಅಂದರೆ ಚೆನ್ನಾಗಿ ಅಂದರೆ ಅದ್ರ ಘಮ ಘಮ ಅನ್ನೋರ್ಗು ಹುರಿದ್ರೆ ಚಟ್ನಿ ಪುಡಿ ತುಂಬ ಚೆನ್ನಾಗಾಗುತ್ತೆ. ಸೊ ಹಾಗಾಗಿ ನೀಟಾಗಿ ಹುರ್ಕೊಳ್ಳೋಣ. ಹಸಿ ವಾಸನೆ ಎಲ್ಲ ನೀಟಾಗಿ ಹೋಗಬೇಕು. ಸೊ ಉದ್ದಿನಬೇಳೆ ಹುರಿದಿದ್ದಾಯ್ತು. ಈಗ 1 ಕಪ್ಪು ಕಡಲೆ ಬೀಜ ತೊಗೊಂಡಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಕೆಂಪಾಗೋವರೆಗೂ ಹುರ್ಕೊತಿದ್ದೀನಿ. ಕಡಲೆ ಬೀಜನ ಹುರಿದಿದ್ದಾಯ್ತು. ಅದನ್ನು ಕೂಡ ಉದ್ದಿನಬೇಳೆ ಜೊತೆ ಸೇರಿಸ್ಕೊತಿದ್ದೀನಿ. ಮತ್ತೀಗ ಮೆಣಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಒಣಮೆಣ್ಸಿನ್ಕಾಯಿ ಒಂದು 20 ಸಣ್ಣ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು ಒಂದು 10 ಬ್ಯಾಡಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಬಿಸಿಯಾಗೋವರೆಗೂ ಹುರ್ಕೊಳ್ಳೋಣ. ಅಂದರೆ ತುಂಬ ಹೊತ್ತು ಹುರಿಯೋದು ಬೇಡ. ಒಂದು 5 to 6 ಮಿನಿಟ್ಸ್ ಹುರ್ಕೊಂಡ್ರೆ ಸಾಕು. ಬಾಣಲಿನೂ ಚೆನ್ನಾಗಿ ಕಾದಿದೆ ನೋಡಿ, ಇದು ಆಗಿದೆ. ಇದನ್ನು ಕೂಡ ಹುರಿದಿಟ್ಟಿದ್ನಲ್ಲ ಬೇಳೆಗಳು, ಅದ್ರ ಜೊತೆ ಸೇರಿಸ್ಕೊತೀನಿ. ಮತ್ತು 1 ಕಪ್ಪಷ್ಟು ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಅದನ್ನು ಕೂಡ ಗರಿ ಆಗೋವರೆಗೂ ಹುರ್ಕೊತೀನಿ. ಅದು ಗರಿ ಆದಮೇಲೆ ಅದನ್ನು ಕೂಡ ಮೆಣಸಿನ್ಕಾಯಿ ಜೊತೆ ಸೇರಿಸಿ ಎತ್ತಿಡೋಣ. ನೋಡಿ ಇದನ್ನು ಹಾಕಿದೆ. ಈಗ ಬೆಳ್ಳುಳ್ಳಿ ಅಷ್ಟೇ ಒಂದು ಅರ್ಧ ಕಪ್ಪಷ್ಟು ಬೆಳ್ಳುಳ್ಳಿ ಬಿಡಿಸಿಟ್ಟಿದ್ದೆ. ಸೊ ಹಸಿದು ಹಾಕ್ಕೊಂಡು ಬೇಕಾದ್ರೆ ಮಾಡ್ಕೋಬೋದು. ಅಂದರೆ ಅದಕ್ಕೆ ಅಂದರೆ ಸ್ವಲ್ಪ ಬಿಸಿ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ. ಹಾಗಾಗಿ ಅದನ್ನು ಕೂಡ ಒಂದು 10 ನಿಮಿಷ ಸಣ್ಣ ಊರಿನಲ್ಲೇ ಬಿಸಿ ಮಾಡ್ಕೊತಿದ್ದೀನಿ. ಬೆಳ್ಳುಳ್ಳಿ ಹುರ್ಕೊಂಡಿದ್ದಾಯಿತು. ಈಗ ಹುಣಸೆಹಣ್ಣು ತೊಳೆದಿಟ್ಟಿದ್ದೆ ನಾನು, ತೊಳೆದ್ಬಿಟ್ಟು ಒಣಗಿಸಿದ್ದೀನಿ ಇದನ್ನು. ಸೊ ಇದನ್ನು ಕೂಡ ಬಾಣಲಿಗೆ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಅಂದರೆ ಸ್ವಲ್ಪ ಗರಿ ಅಂದರೆ ಬಾಣಲಿಲೇ ಬಿಟ್ಟರೆ ಅದು ಗರಿ ಹಂಗೆ ಆಗುತ್ತೆ, ಅಂದರೆ ಬಿಸಿ ಇರೋ ಬಾಣಲಿಗೆ. ಸೊ ಹಾಗಾಗಿ ಅದನ್ನು ಬಾಣಲಿಲಿ ಹಾಗೆ ಬಿಟ್ಬಿಟ್ಟೆ ಹುರಿದ್ಬಿಟ್ಟು. ನೋಡಿ ಈಗ ಕೊಬ್ಬರಿನೂ ಅಷ್ಟೇ, ಕೊಬ್ಬರಿನ ತುಂಬ ಅಂದರೆ ತುಂಬ ಹುರ್ಕೊಳಲ್ಲ. ಇದನ್ನು ಒಂದು 7ರಿಂದ 8 ನಿಮಿಷ, ಅಂದರೆ ತುಂಬ ಕೊಬ್ಬರಿ ಇರೋದ್ರಿಂದ ಒಂದು 5 ಕೊಬ್ಬರಿ ತೊಗೊಂಡಿದ್ದೀನಿ. 5 ಕೊಬ್ಬರಿನ ತುರ್ಕೊಂಡಿದ್ದೀನಿ. ಸೊ ಇದನ್ನು ಒಂದು ಸ್ವಲ್ಪ ಬಿಸಿ ಮಾಡ್ಕೊತೀನಿ. ಅಂದರೆ ಹಾಗೇನೂ ಮಾಡ್ಕೋಬೋದು, ಬಟ್ ಅಂದರೆ ಬಾಳಿಕೆ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಬಿಸಿ ಮಾಡಿ ಹಾಕಿದ್ರೆ ತುಂಬ ದಿನ ಬರುತ್ತೆ. ಸೊ ಹಾಗಾಗಿ ಸ್ವಲ್ಪ ಬಿಸಿ ಮಾಡ್ಕೊತಿದ್ದೀನಿ. ನೋಡಿ ಆಲ್ಮೋಸ್ಟ್ ಇದು ಬಿಸಿ ಆಯಿತು. ಈಗ ಇದನ್ನೆಲ್ಲ ತಣ್ಣಗಾಗಕ್ಕೆ ಬಿಟ್ಬಿಡೋಣ. ಸೊ ತಣ್ಣಗಾದ್ಮೇಲೆ ಎಲ್ಲ ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿ ಈಗ ಬೇಳೆ ಮತ್ತು ಮೆಣಸಿನ್ಕಾಯಿ ಎಲ್ಲ ಹಾಕಿದ್ನಲ್ಲ, ಅದೆಲ್ಲ ತಣ್ಣಗಾಗಿದೆ. ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಬರೀ ಇದನ್ನು ಮಾತ್ರ ಪೌಡ್ರ್ ಮಾಡ್ಕೊಳ್ಳೋಣ ಫಸ್ಟು. ನೋಡಿ ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊತಿದ್ದೀನಿ. ಅಂದರೆ ಇದನ್ನು 2 ಸತಿ ಹಾಕ್ಕೋಬೇಕು. ಸೊ 2 ಸತಿ ಹಾಕ್ಕೊತೀನಿ. ಮೆಣಸಿನ್ಕಾಯಿ, ಕರಿಬೇವು ಮತ್ತು ಬೇಳೆಗಳು, ಬೆಳ್ಳುಳ್ಳಿ ಎಲ್ಲದೂ ಅಷ್ಟೇ, ಎಲ್ಲದೂ ಮಿಕ್ಸ್ ಮಾಡಿದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ಮಿಕ್ಸಲ್ಲೇ ಪೌಡ್ರ್ ಮಾಡ್ಕೊತೀನಿ. ಸೊ ನೋಡಿ ಇದು ಪೌಡ್ರ್ ಆಯಿತು. ಇದನ್ನು ಈ ಕೊಬ್ಬರಿ ತಣ್ಣಗಾಗಿದೆ. ಸೊ ತಣ್ಣಗಾಗಿರೋ ಕೊಬ್ಬರಿ ಜೊತೆ ಇದನ್ನು ಹಾಕು ಇಡ್ತೀನಿ. ಮತ್ತು ಇನ್ನೊಂದು ರೌಂಡು ರುಬ್ಕೋಬೇಕಲ್ಲ, ಅಂದರೆ ಪೌಡ್ರ್ ಮಾಡ್ಕೋಬೇಕಲ್ಲ. ಸೊ ಅದನ್ನು ಕೂಡ ಪೌಡ್ರ್ ಮಾಡ್ಕೊತೀನಿ. ಇದನ್ನ ಫಸ್ಟು ಸ್ವಲ್ಪ ತರಕಾರಿಯಾಗಿ ಪೌಡ್ರ್ ಮಾಡಿಕೊಂಡು ಆಮೇಲೆ ಇದ್ರ ಜೊತೆ ಹುಣಸೆಹಣ್ಣು ಫುಲ್ಲು ಅಂದರೆ ಒಣಗಿತ್ತು. ಸೊ ಅದನ್ನು ಕೂಡ ಸೇರಿಸ್ಬಿಟ್ಟು ಪೌಡ್ರ್ ಮಾಡಿಕೊಂಡೆ. ಇದಕ್ಕೆ ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊತೀನಿ. ನೋಡಿ ನಿಮಗೆ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹಾಕ್ಕೊಂಬಿಟ್ಟು ಇದನ್ನೆಲ್ಲ ಮತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಅಂದರೆ ಕೊಬ್ಬರಿ ಮತ್ತು ಪೌಡ್ರು ಮತ್ತು ಉಪ್ಪು ಎಲ್ಲದೂ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊತೀನಿ. ಸೊ ಇದು ಮಿಕ್ಸ್ ಆದಮೇಲೆ ಮತ್ತೆ ಇದನ್ನು ಇನ್ನೊಂದು ಸತಿ ಮಿಕ್ಸಿ ಮಾಡ್ಕೊಳ್ಳೋಣ. ಫಸ್ಟೇ ಬೇಳೆ ಕೊಬ್ಬರಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಹಾಕಿಬಿಟ್ರೆ ಬೇಳೆಗಳು ಕೊಬ್ಬರಿ ಜೊತೆ ಪೌಡ್ರ್ ಆಗಲ್ಲ ನೀಟಾಗಿ. ಸೊ ಹಾಗಾಗಿ ಬೇಳೆಗಳನ್ನ ಫಸ್ಟ್ ಸಪ್ರೇಟಾಗಿ ಪೌಡ್ರ್ ಮಾಡಿಕೊಂಡು ಆಮೇಲೆ ಕೊಬ್ಬರಿ ಜೊತೆ ಮತ್ತೆ ಆ ಪೌಡ್ರನ್ನ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಇನ್ನೊಂದು ಸತಿ ಮಿಕ್ಸಿ ಮಾಡ್ಕೊತೀನಿ. ಸೊ ಹಂಗೆ ಮಾಡ್ಕೊಳೋದ್ರಿಂದ ಕೊಬ್ಬರಿ ಬೇಗ ಪೌಡ್ರ್ ಆಗುತ್ತೆ ಮತ್ತು ಬೇಳೆಗಳು ಆಲ್ರೆಡಿ ಪೌಡ್ರ್ ಆಗಿರುತ್ತೆ. ಸೊ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇದೇ ಥರ ಎಲ್ಲ ಕೊಬ್ಬರಿನೂ ಪೌಡ್ರ್ ಮಾಡ್ಕೊಂಡಿದ್ದಾಯಿತು. ಇದನ್ನೆಲ್ಲದನ್ನೂ ಒಂದು ದೊಡ್ಡ ಪ್ಲೇಟಿಗೆ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಇದನ್ನು ಎತ್ತಿಟ್ಕೊತಿದ್ದೀನಿ. ಈಗ ನೋಡಿ ಬೇಕಾದ್ರೆ ಇದಕ್ಕೆ ನಿಮಗೆ ಅಂದರೆ ಉಪ್ಪು, ಖಾರ ಟೇಸ್ಟ್ ನೋಡ್ಕೊಳ್ಳಿ. ಏನು ಕಮ್ಮಿ ಇರುತ್ತೆ ಅದನ್ನು ಬೇಕಾದ್ರೆ ಇಲ್ಲಿ ಆ್ಯಡ್ ಮಾಡ್ಕೋಬೋದು. ನಂಗೆ ಸ್ವಲ್ಪ ಖಾರ ಕಮ್ಮಿ ಇದೆ ಅನ್ನಿಸ್ತು. ಸೊ ಹಾಗಾಗಿ 1 ಟೇಬಲ್ ಸ್ಪೂನಷ್ಟು ಮತ್ತೆ ಖಾರ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊತಿದ್ದೀನಿ. ನೀವು ಬೇಕಂದರೆ ಈ ಚಟ್ನಿ ಪುಡಿಗೆ ಸ್ವಲ್ಪ ಬೆಲ್ಲ ಕೂಡ ಸೇರಿಸ್ಕೋಬೋದು. ಅಂದರೆ ಸ್ವೀಟ್ ಇಷ್ಟಪಡೋರು, ಸ್ವೀಟ್ನೆಸ್ ಬೇಕು ಅನ್ನೋರು 1-2 ಟೇಬಲ್ ಸ್ಪೂನಷ್ಟು ಅಥವಾ 1 ಟೇಬಲ್ ಸ್ಪೂನಷ್ಟು ಬೆಲ್ಲ ಪೌಡ್ರ್ ಹಾಕಿಬಿಟ್ಟು ಇಲ್ಲಿ ಮಿಕ್ಸ್ ಮಾಡ್ಕೋಬೋದು. ನಾನು ಬೆಲ್ಲ ಆ್ಯಡ್ ಮಾಡಿಲ್ಲ. ನೋಡಿ ಈಗ ಕೊಬ್ಬರಿ ಚಟ್ನಿ ಪುಡಿ ಆಲ್ಮೋಸ್ಟ್ ರೆಡಿ ಇದೆ. ಇದನ್ನು ಆಲ್ಮೋಸ್ಟ್ ಒಂದು 3ರಿಂದ 4 ತಿಂಗಳು ಸ್ಟೋರ್ ಮಾಡ್ಬೋದು. ಈ ಚಟ್ನಿ ಪುಡಿ ನಿಮಗೆ ರೊಟ್ಟಿ, ಚಪಾತಿ
ಮತ್ತು ಅನ್ನದ ಜೊತೆ ಎಲ್ಲರ ಜೊತೆನೂ ತುಂಬ ಚೆನ್ನಾಗಿರುತ್ತೆ. ಇದು ಮೊಸರು ಜೊತೆನಾದರೂ ಮಿಕ್ಸ್ ಮಾಡ್ಕೋಬೋದು ಅಥವಾ ತುಪ್ಪದ ಜೊತೆನಾರ ಮಿಕ್ಸ್ ಮಾಡ್ಕೋಬೋದು. ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವಿಡಿಯೋ. ಟೇಕ್ ಕೇರ್. ಬಾಯ್.